ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಬೆಳಗ್ಗೆನೇ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ ತುಂಬ ದಿವಸನೇ ಆಗೋಗಿತ್ತು ವ್ಲಾಗ್ನ ಮಾಡಿ, ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಅಮಾವಾಸ್ಯೆ ಬೇರೆ ಇದೆ. ನಿನ್ನೆ ಬೆಳಿಗ್ಗೆನೇ ಸ್ಟಾರ್ಟ್ ಆಯಿತು. ನಿನ್ನೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿ ಅಂದರೆ ನಿನ್ನೆ 12:30 ಸ್ಟಾರ್ಟ್ ಆಗಿ ಇವತ್ತು ಬೆಳಗ್ಗೆ 8:30 ಒಳಗಡೆ ಮಾಡಬೇಕಾಗಿತ್ತಲ್ವ. ಹಾಗಾಗಿ ಬೆಳಿಗ್ಗೆನೇ ಬೇಗ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆನೂ ಕೂಡ ಮುಗೀತು. ಬೆಳಿಗ್ಗೆ 8:15 ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗೀತು. ಹಾಗೆ ಟಿಫನ್ನು ಕೂಡ ರೆಡಿ ಮಾಡ್ತಾ ಇದ್ದೆ. ಟಿಫನ್ನು ಕೂಡ ಆಗಿದೆ ಎಲ್ಲ. ಮಶ್ರೂಮ್ ಬಿರಿಯಾನಿ ಬೇಕು ಅಂತ ಇದ್ರು ಹುಡುಗರು. ಮಶ್ರೂಮ್ ಬಿರಿಯಾನಿ ಮಾಡಿ ಹಾಗೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಪಾಯಸನ ಕೂಡ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಆಯಿತು. ಇನ್ನು ಆಫೀಸ್ಗೆ ರೆಡಿಯಾಗಿ ಹೊರಡಬೇಕು ಕೆಲಸಕ್ಕೆ. ಅಷ್ಟರಲ್ಲಿ ನಾನು ಎಲ್ಲ ಮಾಡಿಕೊಂಡು ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮಾಡ್ಕೋತಾ ಇದ್ದೀನಿ. ನೀವು ನೋಡಿದಾಗೆ ಟಿಫನ್ ರೆಡಿಯಾಗಿದೆ. ಕುಕ್ಕರ್ ಒಂದು ವಿಷಲ್ ಬಿಡಬೇಕು. ಒಂಚೂರು ವಿಷಲ್ ಬಿಟ್ಟರೆ ಅದನ್ನು ರೆಡಿ ಆಗುತ್ತೆ. ಇನ್ನು ಹೆಸರುಬೇಳೆ ಪಾಯಸ ರೆಡಿ ಆಗ್ತಾ ಇದೆ. ಶಾವಿಗೆ ಒಂದು ಹಾಕಬೇಕು ಒಂಚೂರು, ಮತ್ತು ಗೋಡಂಬಿ ದ್ರಾಕ್ಷಿನ ಒಗ್ಗರಣೆ ಕೊಡಬೇಕು. ಅದನ್ನು ಕೂಡ ಮಾಡಬೇಕು. ಅಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಬೇಗ ಬೇಗ ರೆಡಿಯಾಗಿ ಬೇಗ ಹೋಗಬೇಕು ಆಫೀಸ್ಗೆ. ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಇನ್ನು ಮಗ ಬಂದು ಏನೂ ಟಿಫನ್ ಮಾಡಿಲ್ಲ. ಅವನಿವತ್ತು ಏನೋ ಅಜ್ಜಿ ಮನೆಯಲ್ಲೇ ಬ್ಯಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಬೆಳಿಗ್ಗೆನೇ ಅಲ್ಲಿಗೆ ಹೊರಟೋದ. ಸ್ನಾನ ಮಾಡಿಕೊಂಡು ಬ್ಯಾಗೆಲ್ಲ ಅಲ್ಲೇ ಇದೆ ಅಂತ ತಗೊಂಡು ನಾನು ಹಂಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವನಿಗೋಸ್ಕರ ಅಂತಲೇ ಮಾಡಿದ್ದು. ಅವನಿಗೆ ಹೆಸರುಬೇಳೆ ಪಾಯಸ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಮಶ್ರೂಮ್ ಬಿರಿಯಾನಿ ಅವನೇ ಕೇಳ್ತಾ ಇದ್ದ, ಬೇಕು ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಅಂತ ಮಾಡಿದೆ. ಆದರೆ ಅವನೇ ಹೊರಟ. ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಮಧ್ಯಾಹ್ನ ಬರ್ತಾನಲ್ಲ, ಬಂದು ತಿನ್ಕೊತಾನೆ. ಸರಿ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಬನ್ನಿ ಹಾಗೆ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇವತ್ತು ಏನೆಲ್ಲ ಆಯಿತು, ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು, ಮತ್ತು ಪೂಜೆ ಮಾಡ್ಕೊಂಡಿದ್ದು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಫಸ್ಟು ಇವಾಗ ಅಷ್ಟರಲ್ಲಿ ಅದು ಪಾಯಸ ಆಗೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿಬಿಡ್ತೀನಿ. ಇನ್ನು ಬಂದು ಇವತ್ತಿನ ವ್ಲಾಗ್ನ ಮಾತ್ರ ನಾನು ತುಂಬಾ ಲೇಟಾಗಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನನಗೂ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ, ವಾಯ್ಸು ಕೂಡ ಚೆನ್ನಾಗಿರಲಿಲ್ಲ. ಹಾಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ಬಂದು ಲಾಸ್ಟ್ ಮಂತ್ ಜೂನ್ 14th ವಿಡಿಯೋ ಅಂತ ಅಂದ್ಕೊಳ್ಳಿ. ಅಧಿಕ ಮಾಸದ ಪೂಜೆ ಇರುತ್ತಲ್ಲ ಅದರದ್ದು. ಇದು ಸಂಡೇ ನಾನು ಸಿಂಪಲಾಗಿ ಪೂಜೆ ಸಾಮಾನೆಲ್ಲ ತೊಳೆದು ಒಂದೊಂದು ಹೂ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮಂಡೇ ಮಾರ್ನಿಂಗ್ ಬೆಳಿಗ್ಗೆನೆ, ಅಂದರೆ ಭಾನುವಾರ ಬಂದು ನಮ್ಮದು ಮನೆ ದೇವ್ರದ್ದು ವಾರ ಇರುತ್ತೆ. ಅವತ್ತಿನ ದಿವಸನೇ ಎಲ್ಲ ತೊಳೆದು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ತೊಳೆದು ಬೆಳಗ್ಗೆ ಜೋಡಿಸ್ಕೊಂಡು ಸಂಜೆ ಮಾಡಿಕೊಂಡೆ ನಾನು ಅವತ್ತು. ಹಾಗಾಗಿ ಒಂದೊಂದೇ ಹೂ ಇಟ್ಟು ಇನ್ನು ಮತ್ತೆ ಬೆಳಗ್ಗೆ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಹಾಗೆ ದೀಪ ಹಚ್ಚಿ 2 ಕಡ್ಡಿ ಹಚ್ಚಿ ಬಿಟ್ಟಿದ್ದೆ. ಅದಾದಮೇಲೆ ಬಂದು ಇದು ಮಂಡೇ ಮಾರ್ನಿಂಗು ಬೆಳಗ್ಗೆ 8:30 ಒಳಗಡೆ, 8:24 ಒಳಗಡೆ ಅಮಾವಾಸ್ಯೆ ಪೂಜೆ ಮಾಡ್ಕೋಬೇಕಾಗಿತ್ತಲ್ಲ. ಹಾಗಾಗಿ ಪೂಜೆಗೆ ಕೂಡ ಎಲ್ಲನೂ ಹೂವು, ತುಳಸಿ ಎಲ್ಲ, ಕಳಶ ಇಡೋದಕ್ಕೆ ವೀಳ್ಯದೆಲೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನಗಂತೂ ಪೂಜೆಗೆ ಹೂವನ್ನೆಲ್ಲ ಚೆನ್ನಾಗಿ ಹಾಕಿ ಪೂಜೆ ಮಾಡಿದ್ರೇ ಒಂಥರ ಖುಷಿ ಅನಿಸುತ್ತೆ. ದೇವ್ರ ಮನೆ ನೋಡ್ತಾ ಇದ್ರೇ ಒಂಥರ ದೇವಸ್ಥಾನ ನೋಡಿದ ಹಾಗಾಗುತ್ತೆ. ಹಾಗಾಗಿ ನಾನು ಹೂವನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿರ್ತೀನಿ. ಆದರೂ ಡೈಲಿ ಪೂಜೆ ಮಾಡ್ಕೋತಾ ಇದ್ದೆ. ಬಟ್ ಸ್ವಲ್ಪ ಹೆಲ್ತ್ ಎಲ್ಲ ಸರಿ ಇರಲಿಲ್ಲ ಅಂತ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಡೈಲಿ ಪೂಜೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದೇ ಒಂದೊಂದು ಸರಿ ಏನು ಅಂತಂದರೆ ಆಗೋದೇ ಇಲ್ಲ. ಸಡನ್ನಾಗಿ ಬೆಳಗ್ಗೆ ಹೊತ್ತಾಗಲ್ಲ, ಇಲ್ಲ ಸಂಜೆ ಬಂದು ಮಾಡ್ಕೋತೀನಿ, ಆ ಥರ ಮಾಡ್ಕೋತೀನಿ. ಆದರೆ ಮಿಸ್ ಮಾಡಲ್ಲ ಪೂಜೆ ಮಾಡೋದನ್ನು. ಹಾಗೆ ಮಾಡ್ಕೋತಾ ಇದ್ದೆ. ಹಾಗೆ ಇವತ್ತು ಬೆಳಗ್ಗೆನೇ ಎಲ್ಲ ಪೂಜೆನೂ ಮುಗಿಸ್ಕೊಂಡು ಸಂಜೆ ಮಾಡ್ಕೊಳ್ಳಲಿಲ್ಲ. ಬೆಳಿಗ್ಗೆ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಹುಡುಗರು ಬಂದು ನನ್ನ ಮಗನಿಗೆ ಮಶ್ರೂಮ್ ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ದ. ಹಾಗಾಗಿ ಅವನಿಗೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಫಸ್ಟು ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಟಿಫನ್ ಮಾಡ್ಬೋದು ಅಂತ ಅಂದ್ಬಿಟ್ಟು 8:30 ಒಳಗಡೆ ಪೂಜೆ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಕಳಶ ಎಲ್ಲ ಇಡಲಿಲ್ಲ ಅಂತ ಅಂದರೆ ದೇವ್ರ ಮನೆ ಅಂತೂ ನೋಡೋದಕ್ಕೆ ಆಗೋದಿಲ್ಲ. ರಾತ್ರಿ ಒಂದೊಂದು ಹೂ ಇಟ್ಟು ಪೂಜೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಇನ್ನು ಇವಾಗ ಬಂದು ಎಲ್ಲ ಕ್ಲೀನಾಗಿ ಹೂವನ್ನ, ತುಳಸಿನ ಎಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಇನ್ನು ದೇವ್ರ ಮನೇಲಿ ಕೂತ್ಕೊಂಡ್ರೆ ಅಂತೂ ಮಿನಿಮಮ್ ಅಂತ ಅಂದರೂ ಒಂದು ಅರ್ಧ ಗಂಟೆ ಆದರೂ ಬೇಕು ಎಲ್ಲ ಜೋಡಿಸಿ ಹೂವನ್ನೆಲ್ಲ ಹಾಕಿ
ಕಳಶ ಎಲ್ಲ ಇಟ್ಟು ಪೂಜೆ ಮಾಡೋ ದಿವಸ. ಇನ್ನು ನಾರ್ಮಲಾಗಿ ಅಂತಂದರೆ ಹೂವೆಲ್ಲ ಹಾಕಿ ಮಾಡೋದು ಅಂದರೆ ಒಂದು 10-15 ನಿಮಿಷ, 20 ನಿಮಿಷ ಅಂತ ಅಂದ್ಕೊಳ್ಳಿ, ಒಂದು ಅರ್ಧ ಗಂಟೆ ಅಂತ. ಪೂಜೆ ಸಾಮಾನೆಲ್ಲ ತೊಳೆದು ಬೆಳಗ್ಗೆ ಮಾಡಬೇಕು ಅಂದರೆ 1 ಅವರ್ 1.5 ಅವರ್ ಆಗಿಬಿಡುತ್ತೆ. ಹಾಗೆ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಯಾವಾಗಲೂ ಕೂಡ, ಏನು ಇಷ್ಟೊಂದು ದೇವ್ರ ಸಾಮಾನೆಲ್ಲ ಇಟ್ಕೊಂಡಿದ್ದೀರಾ, ಎಷ್ಟೊತ್ತಾಗುತ್ತೆ ನೀವು ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಇಲ್ಲಿ ದೀಪನೂ ಕೂಡ ನಿನ್ನೆ ನೈಟು ಹಚ್ಚಿದ್ರು, ನಿನ್ನೆ ಸಂಜೆ ಇನ್ನೂ ಕೂಡ ಉರಿತಾನೇ ಇದೆ. ಇನ್ನೇನು ಅದನ್ನು ಹಾರಿಸೋದು ಅಂತ ಹಾಗೆ ಎಣ್ಣೆ ಹಾಕಿ ಇನ್ನು ಮಿಕ್ಕಿದ ದೀಪಗಳನ್ನ ಕೂಡ ಹಚ್ಚೋಣ ಅಂತ ಅಂದ್ಕೊಂಡು ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಕೂಡ. ನನಗೆ ಏನಿಲ್ಲ ಅಂತಂದರೂ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟಕ್ಕೆ 1.5 ಅವರ್ ಬೇಕಾಗುತ್ತೆ, 1.5 ಗಂಟೆ ಬೇಕಾಗುತ್ತೆ. ಎಲ್ಲ ತೊಳೆದು ಮಾಡಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು, ಫೋಟೋಸ್ ಎಲ್ಲ ಒರೆಸ್ಕೊಂಡು, ಇನ್ನು ಎಲ್ಲ ಪೂಜೆ ಸಾಮಾನೆಲ್ಲ ಬೊಟ್ಟಿಟ್ಟು ಮಾಡಿ ಕಳಶ ಇಟ್ಕೊಂಡು ಮಾಡೋದಕ್ಕೆ ಅಂತ. ಹಾಗಾಗಿ ನಾನು ಹಿಂದಿನ ದಿವಸನೇ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ಜೋಡಿಸಿ ಇಟ್ಟು ಪೂಜೆ ಮಾಡಿದ್ದೆ. ಇವತ್ತು ಬಂದು ಕಳಶ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಹೂವೆಲ್ಲ ಹಾಕೋ ಅಷ್ಟರಲ್ಲಿ ರಾಯರು ಕೂಡ ವರ ಕೊಟ್ಟರು. ಏನೋ ನೆನೆಸ್ಕೊಂಡು ಏನೋ ಇದು ಮಾಡ್ತಾಯಿದ್ದೆ, ಅದಕ್ಕೆ ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ಲು. ಅವಳು ಹೇಳ್ತಾಯಿದ್ಲು, ಮಮ್ಮಿ ರಾಯರು ವರ ಸಿಕ್ತು ಮಮ್ಮಿ ಅಂತ ಅಂದ್ಬಿಟ್ಟು, ಆಶೀರ್ವಾದ ಸಿಕ್ತು ಅಂತ ಅಂದ್ಬಿಟ್ಟು. ಹೌದು ಅಂತ ಅಂದ್ಬಿಟ್ಟು ಅದಕ್ಕೆ ಖುಷಿಯಿಂದ ಹೇಳ್ತಾ ಇದ್ದೆ ಅವಳಿಗೆ, ಚಿನ್ನು ಅಂತ ಅಂದ್ಬಿಟ್ಟು. ಹಾಗೆ ಬೆಳಿಗ್ಗೆನೇ ಎಲ್ಲ ಕೆಲಸ ಅಂತ ಅಂದ್ಬಿಟ್ಟು ಅಂದರೆ ಗೊತ್ತಿರುತ್ತಲ್ಲ, ಆಫೀಸ್ಗೆ ಹೋಗೋರು ಮತ್ತು ಮಕ್ಕಳು ಕಾಲೇಜ್ಗೆ ಹೋಗಬೇಕು ಮಾಡಬೇಕು. ಮಗಳಿಗೂ ಕೂಡ ಕಾಲೇಜ್ಗೆ ಹೋಗಬೇಕು, ಅವಳದು ಇನ್ನು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಅವನದು ಮಾತ್ರ ಕಾಲೇಜ್ ಸ್ಟಾರ್ಟ್ ಆಗಿದೆ, ಅವನು ಹೋಗ್ತಾನೆ. ಅವನಿಗೆ ಇವತ್ತು ನೀನೆಲ್ಲ ಮಾಡ್ಕೊಂಡು ಲೇಟ್ ಮಾಡಿಬಿಡ್ತೀಯ ಅಂತ ಅವ್ನು ಮತ್ತೆ ಬ್ಯಾಗೆಲ್ಲ ನಿನ್ನೆ ಸಂಡೇ ಆಗಿದ್ದರಿಂದ ಅಮ್ಮ ಮನೆಯಲ್ಲೇ ಬಿಟ್ಬಿಟ್ಟಿದ್ದ. ಸರಿ ಹಂಗೆ ಹೋಗಿ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು, ಅಲ್ಲೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನು ಹೊರಟ್ಬಿಟ್ಟ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಕೂಡ ಪೂಜೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆ ದೀಪ ಏನು ಉರಿತಾ ಇತ್ತು ಅದನ್ನು ಮಾಮೂಲಿ ಹಾಗೆ ಬಿಟ್ಟು ಇನ್ನು ಮಿಕ್ಕಿದ ದೀಪಗಳಿಗೆಲ್ಲ ಎಣ್ಣೆ ಹಾಕ್ಕೊಂಡು ಆ ದೀಪಕ್ಕೂ ಎಣ್ಣೆ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಕಳಶ ಇಡಬೇಕಾಗಿತ್ತಲ್ವಾ, ಕಳಶ ಇಡೋದಕ್ಕೆ ತೆಂಗಿನಕಾಯಿನೂ ಕೂಡ ನಮ್ಮದು ಕಳಶದ ಚೊಂಬು ಸ್ವಲ್ಪ ದಪ್ಪ ಇದೆ. ಹಾಗಾಗಿ ತೆಂಗಿನಕಾಯಿ ನಾನು ದಪ್ಪ ಇಟ್ಟರೆ ಅದು ಕ್ಲೀನಾಗಿ ಕೂರೋದು, ಇಲ್ಲ ಅಂದರೆ ಒಳಗೋಗ್ಬಿಡುತ್ತೆ, ನೀರೆಲ್ಲ ಫುಲ್ಲು ಆಚೆ ಬಂದುಬಿಡುತ್ತೆ. ಆಮೇಲೆ ಜಾಸ್ತಿ ನೀರು ಕಳಶಕ್ಕೆ ಅಂತ ಇಡೋವಾಗ ತೆಂಗಿನಕಾಯಿ ನೀರು ತಾಕಿದ್ರೇ ಅಲ್ವಾ, ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ತೆಂಗಿನಕಾಯಿನ ತೊಗೋತೀನಿ. ಈಗ ತೆಂಗಿನಕಾಯಿಗೆ ಬೊಟ್ಟಿಡೋದಕ್ಕೆ ಅದಕ್ಕೂ ಕೂಡ ಕಾರ್ಡು ಯಾವಾಗಲೂ ನಾನು ಒಂದು ಲಗ್ನ ಪತ್ರಿಕೆ ಕಾರ್ಡಲ್ಲಿ ಒಂಚೂರು ಅದನ್ನು ಕಟ್ ಮಾಡಿ ಇಟ್ಕೋತೀನಿ ತಿಲ್ಕ ಟೈಪಲ್ಲಿ. ಬಟ್ ಅದನ್ನು ಎಲ್ಲೋ ಕ್ಲೀನ್ ಮಾಡೋವಾಗ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಗುಡಿಸಿ ಎತ್ತಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಅದನ್ನು ಎತ್ಕೊಳ್ಳೋಕ್ಕೆ ಆಗಲಿಲ್ಲ. ಸರಿ ಇನ್ನೇನು ಮಾಡೋದು, ಯಾವುದು ಕಾರ್ಡ್ ಇರಲಿಲ್ಲ ಅಂತ ಪೇಪರಲ್ಲೇ ಪೇಪರಲ್ಲೇ ಕಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ನಿಧಾನಕ್ಕೆ ಜೋಡಿಸ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಆಗಲೇ ಹೇಳ್ದಂಗೆ ನಿಧಾನಕ್ಕೆ ಕೂತ್ಕೊಂಡು ಜೋಡಿಸ್ಕೊಂಡು ಮಾಡಿಕೊಂಡು ಆರಾಮಾಗಿ, ಅಂದರೆ ಇವತ್ತೇನು ಟೆನ್ಷನ್ನು ಆ ಥರ ಏನೂ ಇಲ್ಲ. ಯಾಕೆಂದರೆ ತುಂಬಾ ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕೂತಿದ್ದೀನಲ್ವ. ಪೂಜೆ ಮಾಡಿ ಟಿಫನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆರಾಮಾಗಿ ಆಗುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಇನ್ನು ಮತ್ತೆ ರಾಯರು ಫೋಟೋಯಿಂದ ಹೂ ಬಿದ್ದಿದ್ದನ್ನು ಮತ್ತೆ ವಾಪಸ್ಸು ಸಿಗಿಸಿ ಮತ್ತು ಬೇರೆ ಎಲ್ಲ ಇದು ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ ಕಳಶಕ್ಕೆ ಇಟ್ಕೊಳ್ಳೋದಕ್ಕೆ ಬೇಕಾಗಿತ್ತಲ್ವ, ಅದಕ್ಕೂ ಕೂಡ ಇದು ಮಾಡ್ಕೊಂಡಿದ್ದೆ. ಮತ್ತು ಇನ್ನು ಕಳಶಕ್ಕೆ ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಅದನ್ನು ಕೂಡ ತೊಗೊಂಡು ಬಂದಿದ್ದಿತ್ತು, ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ. ತೆಂಗಿನಕಾಯಿನ ಎಲ್ಲ ಕ್ಲೀನಾಗಿ ನೋಡ್ಕೋತೀನಿ, ಯಾವ ಕಡೆ ಇಡೋದು ಏನು ಅಂತ ನೋಡಿಕೊಂಡು. ನೋಡಿ ಪೇಪರಲ್ಲಿ ನಾನೇನು ಅಂದರೆ ರೂಢಿ ಆಗಿಬಿಟ್ಟಿದೆಯಲ್ವಾ, ಹಾಗಾಗಿ ಪೆನ್ಸಿಲೆಲ್ಲ ಏನು ಮಾರ್ಕ್ ಮಾಡ್ಕೊಳ್ಳಲ್ಲ. ನನಗೆ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರದ್ರಲ್ಲಿ ಕಟ್ ಮಾಡ್ಕೊತೀನಿ. ಮಾಮೂಲಿ ಒಂದು ಪೇಪರ್ನಲ್ಲೇ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಆರಾಮಾಗಿ ಮಾಡ್ಕೋಬೋದು. ಹಾಗೇ ಸುಮ್ಮನೆ ಕಳಶಕ್ಕೆ ಒಂದು ಕುಂಕುಮ ಇಡೋದ್ರಿಂದ ಇದಕ್ಕೆ ಈ ಥರ ಮಾಡಿಕೊಂಡ್ರೆ ಒಂಥರ ಕಳಶನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಇದು ಮಾಡಿ ನಾವು ಅರಿಶಿಣದಿಂದ ಎಲ್ಲ ಫುಲ್ಲು ತೆಂಗಿನಕಾಯಿ ಸವರಿರ್ತೀವಲ್ಲ, ಹಚ್ಚಿರ್ತೀವಲ್ಲ, ಅದ್ರ ಮೇಲೇ ಮಾಮೂಲಿ ಈ ಥರ ಇಟ್ಕೊಂಡು ಕುಂಕುಮನ ಅಲ್ಲಿ ಇದು ಮಾಡಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿದ್ರೆ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಈ ಥರನೇ ಇಷ್ಟ. ನಮ್ಮ ಮನೆಯಲ್ಲೂ ಅಷ್ಟೇ ಅಮ್ಮ ಅವ್ರು ಮಾಡ್ತಾಯಿದ್ರು, ಅಮ್ಮ ಅವ್ರು ಹೇಳ್ಕೊಟ್ಟಿದ್ದು. ನಾನು ಅವತ್ತಿಂದ ಇವತ್ತಿನವರೆಗೂ ನಾನು ಮದುವೆ ಮಾಡ್ಕೊಂಡು ಬಂದಾಗಿಂದನೂ ಇದೇ ಥರನೇ ಇಟ್ಕೊಂಡು ಪೂಜೆ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಹಾಗಾಗಿ ಇವಾಗ ವೀಳ್ಯದೆಲೆ ಎಲ್ಲ ಇಟ್ಟು ಮಾಡಿ ಪೂಜೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಅಮಾವಾಸ್ಯೆಗಳಲ್ಲಿ ಆಗಲಿ, ಪ್ರತಿ ಮಾಮೂಲಿ ನಾರ್ಮಲಲ್ಲಿ ಮಂಗಳವಾರ, ಶುಕ್ರವಾರ, ಪೌರ್ಣಮಿ ಇಂಥ ದಿನ ಎಲ್ಲ ಇರಬೇಕಾದ್ರೆ ಭಾನುವಾರ ಮನೆಯಲ್ಲಿ ದೃಷ್ಟಿ ತೆಗಿಯೋದಂತೂ ತುಂಬಾ ಮುಖ್ಯ. ಯಾಕೆ ಅಂದರೆ
ಕಣ್ಣು ದೃಷ್ಟಿ ಮುಂದೆ ಬೇರೆ ಯಾವ ದೃಷ್ಟಿನೂ ಕೂಡ ಕೆಟ್ಟದ್ದಲ್ಲ ಅಂತ ಅನ್ಕೋತೀನಿ. ಜನ ನಮ್ಗಳ್ನ ನಾವು ಚೆನ್ನಾಗಿದ್ರೂ ನಮ್ಮನ್ನು ಸಹಿಸ್ಕೊಳ್ಳಲ್ಲ, ಹಾಳಾಗೋದ್ರೂ ಕೂಡ ಸಹಿಸ್ಕೊಳ್ಳಲ್ಲ. ಹಾಳ್ಗೊಂದು ಕಲ್ಲು ಅಂತ ಇದು ಮಾಡ್ತಾರೆ. ಹಾಗಾಗಿ ನಾವು ಯಾವಾಗ್ಲೂ ಕೂಡ ಅಷ್ಟೇ, ನಾನಂತೂ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ದೃಷ್ಟಿ ತೆಗೆದೆ ಮಾತ್ರ ಬಿಡಲ್ಲ. ಅದರಲ್ಲೂ ಕೂಡ ಈ ಥರ ಅಮಾವಾಸ್ಯೆ ಮತ್ತು ಮಂಗಳವಾರ, ಶುಕ್ರವಾರಗಳಲ್ಲಿ ನಾನಿವಾಗ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ, ಆ ಥರ ನಿಂಬೆಹಣ್ಣನ್ನ ಕಟ್ ಮಾಡಿ ಇದು ಮಾಡಿ, ಅದರಲ್ಲಂತೂ ತುಂಬಾ ಬೇಗ ಅರಿಯುತ್ತೆ, ತುಂಬ ಒಳ್ಳೆಯದು ಕೂಡ ಆಗುತ್ತೆ. ನೋಡಿ ಇವಾಗ ಪೂಜೆನೂ ಕೂಡ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡು ಎಲ್ಲನೂ ಆಯಿತು. ಸೆಟ್ ಮಾಡಿಕೊಂಡು ಎಲ್ಲ ಫುಲ್ಲು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನನ್ನ ಮಗಳ ಕೈಯಲ್ಲಿ ಮಿಕ್ಕಿರೋ ಹೂವುಗಳನ್ನೆಲ್ಲ ಕೊಡ್ತಾಯಿದ್ದೀನಿ, ವಾಪಸ್ ತೊಗೊಂಡೋಗಿ ಇಟ್ಬಿಡಮ್ಮ ಫ್ರಿಜ್ಜಲ್ಲಿ ಅಂತ. ಅದಾಗಿದ ತಕ್ಷಣವೇ ಟಿಫನ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು, ಏನೋ ಬೇಕಾಗಿತ್ತು ಪ್ರಸಾದಕ್ಕೆ ಇದು ಮಾಡ್ಕೊಳ್ಳೋದಕ್ಕೆ ಅಂತ ನೈವೇದ್ಯಕ್ಕೆ ಅಂತ ಅಂದ್ಕೊಂಡು ಇದು ಮಾಡಿಕೊಂಡೆ. ಅಷ್ಟರಲ್ಲಿ ಸರಿ ಅಂತ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ, ಪಾಯಸ ಮಾಡಬೇಕು ಅಂದ್ಕೊಂಡೆ. ಬಟ್ ಆಮೇಲೆ ಅಡುಗೆ ಮಾಡ್ಕೊಳ್ಳೋವಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಬಾಳೆಹಣ್ಣು ಸಕ್ಕರೆನ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಎತ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮುಗಿಯುತ್ತೆ. ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೂ ಕೂಡ ನೋಡಿ ಇಷ್ಟನ್ನೇ ಬಾಳೆಹಣ್ಣು ಸಕ್ಕರೆ ಹಾಕ್ಕೊಂಡು ಇಷ್ಟನ್ನು ಮಾತ್ರನೇ ಇಡ್ತಾಯಿದ್ದೀನಿ. ಈಗ ಬನ್ನಿ ಪೂಜೆನೂ ಕೂಡ ಮಾಡ್ಕೊಂಬಿಡೋಣ. ದೀಪ ಹಚ್ಚಿ ಬಾಳೆಹಣ್ಣೆಲ್ಲ ಇಟ್ಟು ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಎತ್ಕೊಂಡು ಕೂತ್ಕೊಂಡು ದೀಪನ ಹಚ್ತಾ ಇದ್ದೀನಿ. ಮನೆಯಲ್ಲಂತೂ ಈ ಥರ ಬೆಳಿಗ್ಗೆನೇ ಪೂಜೆ ಆಗಿಬಿಟ್ರೆ ಅಂತೂ ನಿಜವಾಗ್ಲೂ ದೇವ್ರ ಮನೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನನಗಂತೂ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಖುಷಿ. ಒಂದೊಂದು ಸರಿ ಆಗಲ್ಲ, ಅಲ್ಲ ಲೇಟಾಗಿ ಎದ್ಬಿಟ್ಟಿರ್ತೀನಿ, ಏನೋ ಒಂದು ಆಗುತ್ತೆ, ಇಲ್ಲ ನೈಟ್ ಲೇಟಾಗಿ ಮಲ್ಕೊಳ್ಳೋದು ಈ ಥರ ಏನೋ ಆಗುತ್ತಲ್ವ, ಆವಾಗ ಆಗೋದೇ ಇಲ್ಲ. ಸಂಜೆ ಆದರೂ ಬಂದು ನಾನು ಪೂಜೆ ಮಾಡ್ಕೊಳ್ದೆ ಮಾತ್ರ ಯಾವತ್ತಿಗೂ ಬಿಡಲ್ಲ, ಪೂಜೆ ಮಾಡ್ಕೋತೀನಿ. ಇನ್ನು ನೀವೇ ನೋಡ್ದಂಗೆ ಆಚೆ ಪೂಜೆ ಮಾಡೋವಾಗ ನೋಡಿರ್ತೀರ, ಕುಬೇರ ಲಕ್ಷ್ಮಿ ಗಿಡ ಅಂತ ಅಂದ್ಬಿಟ್ಟು ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ತುಂಬಾ ವೈರಲ್ ಆಗಿ ಹೋಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಅದು ನಾನು ಹಾಕಿ ಸುಮಾರು 1-1.5 ವರ್ಷ 2 ವರ್ಷ ಆಯಿತು ಅಂತ ಅನ್ಕೋತೀನಿ. ಚೆನ್ನಾಗಿ ಬಂದಿದೆ. ಅದು ಮಾತ್ರ ಎಷ್ಟೋ ಜನ ಕೇಳೋದು ಇಲ್ಲ, ಏನೂ ಇಲ್ಲ, ನಾವು ಇಲ್ಲದೆ ಇರೋವಾಗ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಂತೂ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಬಂದು ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ದೃಷ್ಟಿ ತಕ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅಮಾವಾಸ್ಯೆ ದಿವಸ, ಪೌರ್ಣಮಿ ದಿವಸ, ಮಂಗಳವಾರ, ಶುಕ್ರವಾರ ಈ ಥರ ನೀವು ಯಾವುದೇ ಟೈಮಲ್ಲಿ ಬೇಕಾದರೂ ಮಾಡಿ. ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿಲಿ ಮಾತ್ರ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಹೊಸ್ಲಿನ ಮೇಲೆ ನಿಂಬೆಹಣ್ಣ ಇಟ್ಟು ಕಟ್ ಮಾಡಿ 2 ಆ ಕಡೆಗೆ ಈ ಕಡೆಗೆ ಅಂತ ಉಲ್ಟಾ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋದ್ರ ಮೇಲೆ ಒಂದ್ರ ಮೇಲೆ ಅರಿಶಿನ, ಒಂದ್ರ ಮೇಲೆ ಕುಂಕುಮನ ಸವರಿ ಅದಕ್ಕೆ 3 ಲವಂಗನ ಕೂಡ ಚುಚ್ಚಬೇಕು. ಲವಂಗ ಬಂದು ಕ್ಲೀನಾಗಿ ಫುಲ್ಲು ಹೂ ಇರೋ ಥರನೇ ಇರಬೇಕು. ಆ ಥರ ಇರೋ ಲವಂಗನ 3 ಕ್ಲೀನಾಗಿ 2 ಕಡೆನೂ ಚುಚ್ಕೊಂಡು ಆ ಕಡೆ ಈ ಕಡೆ ಇಟ್ಬಿಟ್ಟು ಅದ್ರ ಮೇಲೆ ಕರ್ಪೂರನ ಇಟ್ಟು ಆಚೆಗಡೆನೇ ಕರ್ಪೂರ ಇಟ್ಟು ಹಚ್ಚಬೇಕು. ತುಂಬಾ ಬೇಗ ದೃಷ್ಟಿ ಹರಿಯುತ್ತೆ. ಎಷ್ಟೋ ಜನ ಏನೇನೋ ಅಂದ್ಕೊಂಡಿರ್ತಾರೆ, ಬಟ್ ನನಗಂತೂ ಇದರಲ್ಲಿ ತುಂಬಾ ನಂಬಿಕೆ ಇದೆ. ಯಾಕೆಂದರೆ ನಾನು ಅಷ್ಟು ನೋವನ್ನ ಅನುಭವಿಸ್ಬಿಟ್ಟಿದ್ದೀನಿ. ಬೇರೆ ಯಾರೂ ಇಲ್ಲ, ನಮ್ಮ ಮನೆಯವ್ರ ಕಡೆಯಿಂದನೇ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಹಾಗಾಗಿ ಅವಾಗವಾಗ ನಾನು ಈ ಥರ ಅನುಷ್ಠಾನಗಳನ್ನ, ಪೂಜೆಗಳನ್ನ ಮಾಡ್ಕೋತಾನೆ ಇರ್ತೀನಿ. ಇದನ್ನು ಆಲ್ಮೋಸ್ಟ್ ಒಂದೊಂದು ಸರಿ ಹಾಕೋದಕ್ಕೂ ಬೇಜಾರು ಅನಿಸುತ್ತೆ. ಏನಕ್ಕೆ ಅಂತ ಅಂದ್ಬಿಟ್ಟು ಅಂದರೆ, ನಾವು ಹಿಂಗೇನೋ ಒಂದು ಮಾಡ್ಕೋತಾ ಇದ್ದೀವಿ ಅಂದರೆ ಅವರು ಇನ್ನೇನೋ ಮಾಡಿ ಇದು ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ನೋಡಿ, ಬಾಗಿಲು ಎಲ್ಲನೂ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಕ್ಲೀನಾಗಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಪೂಜೆನೂ ಕೂಡ ಮುಗಿಸ್ಕೊಂಡು ಕೊನೆಗೆ ಸಾಂಬ್ರಾಣಿ ಹೊಗೆ ಕೂಡ ಹಾಕ್ತಾಯಿದ್ದೀನಿ. ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಮತ್ತು ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಎಲ್ಲ ದೂರ ಆಗಬೇಕು ಅಂತ ಅಂದರೆ ಈ ಥರ ಯಾವಾಗ್ಲೂ ಕೂಡ ಸಾಂಬ್ರಾಣಿ ಹೊಗೆನ ಎಲ್ಲ ಮನೆಯಲ್ಲಿ ಇರೋ ಮೂಲೆಗೂ ಕೂಡ ತೋರಿಸಿದ್ರೆ ತುಂಬಾ ಒಳ್ಳೆಯದು. ನಾನಂತೂ ಮಾಡ್ಕೋತಾನೆ ಇರ್ತೀನಿ.
ಇನ್ನು ಬಂದು ನಮಗೂ ಕೂಡ ತುಂಬಾ ಮನೆಯಲ್ಲಿ ಅಂತ ಅಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾನೇ ಇದೆ. ಈಗ ಒಂದು 2 ವರ್ಷದಿಂದ ಅಂತೂ ನಾವು ಏನೇ ಮಾಡಿದ್ರು ಎಷ್ಟೇ ಚೆನ್ನಾಗಿದ್ರೂ 2 ದಿವಸ ಚೆನ್ನಾಗಿದ್ರೆ 4 ದಿವಸ ಮಲ್ಕೊಳ್ಳೋ ಥರ ಆಗ್ಬಿಟ್ಟಿದೆ. ಒಬ್ಬರಾದರೆ ಒಬ್ಬರು ಅಂತ ಅಂದ್ಬಿಟ್ಟು. ಆದರೂ ಹೇಗೋ ಭಗವಂತ ನಮ್ಮ ಕೈ ಬಿಟ್ಟಿಲ್ಲ, ಹೇಗೋ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ನನಗಂತೂ ಸಾಕು ಅನ್ನಿಸ್ಬಿಟ್ಟಿದೆ. ಒಬ್ಬರು ಹುಷಾರಾದ್ರಪ್ಪ ಚೆನ್ನಾಗಾದರೂ ಸರಿ ಅಂತ ಅನಿಸಿದ್ರೆ ಇನ್ನೊಬ್ಬರು ಮಲ್ಕೊಳ್ಳೋ ಥರ ಆಗುತ್ತೆ. ಹಾಗಾಗಿ ನಾನು ಪ್ರತಿ ಸರಿನೂ ಅಷ್ಟೇ ಈ ಥರ ದೃಷ್ಟಿ ತೆಗೆಯೋದು, ಏನಾದರೂ ಒಂದು ಪೂಜೆ ಅನುಷ್ಠಾನಗಳನ್ನ ಮಾಡ್ಕೋತಾನೆ ಇರ್ತೀನಿ. ಆಲ್ಮೋಸ್ಟ್ ನನಗೆ ಈ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದನೇ ಮನೇಲಿ ಒಬ್ಬೊಬ್ಬರಿಗೆ ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೊಳ್ಳೋದಕ್ಕೆ ಮತ್ತು ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ತುಂಬಾ ತೊಂದರೆ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟಿಂದ ಎಲ್ಲ ಡೈಲಿ ಹಾಕಬೇಕು ಅಂತ, ಡೈಲಿ ಆಗೋದಿಲ್ಲ, ಒಂದು ವೀಕ್ಲಿ 3 ವೀಡಿಯೋಸ್ ಆದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗ್ತಾಯಿಲ್ಲ, ಬಟ್ ಮಾಡಲೇಬೇಕು ಅಂತ ಮನ್ಸು ಮಾಡಿದ್ದೀನಿ. ನೋಡೋಣ, ಮಾಡ್ತಾಯಿದ್ದೀನಿ. ಹಾಗೆ ನಾನು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ತಗೊಂಡು ಅದಾದಮೇಲೆ ಬಂದು ನಮ್ಮ ಪಪ್ಪ ಮನೆ ದೇವರು ಸಿದ್ದಪ್ಪಾಜಿ ಮಂಟೆ ಸ್ವಾಮಿಗಳದ್ದು ಕಪ್ಪು ದುಳ್ಟ ಮತ್ತು ಬಿಳಿ ದುಳ್ಟ ಎರಡನ್ನೂ ಕೂಡ ಇಟ್ಕೋತಾ ಇದ್ದೀನಿ. ಇದರಿಂದನೂ ಅಷ್ಟೇ ಮನೆಯಲ್ಲಿತ್ತು ಅಂತಂದರೆ ಯಾರು ಏನೇ ಮಾಡಿದ್ರು ಈ ವಾಮಾಚಾರ ಅದು ಇದು ಕೈ ಕೆಲಸಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ಏನು ಕೂಡ ನಮಗೆ ಅಂಟಲ್ಲ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಾನು ಅಮಾವಾಸ್ಯೆ ಮತ್ತು ಸೋಮವಾರ ಇಂಥ ಟೈಮ್ಗಳಲ್ಲೆಲ್ಲ ಅದನ್ನು ಕೂಡ ಇಟ್ಕೋತೀನಿ. ಅದಾದಮೇಲೆ ಬಂದು ನೋಡಿ, ದೇವ್ರ ಮನೇನ ಎಷ್ಟು ಕ್ಲೀನಾಗಿ ಪೂಜೆ ಗೀಜೆ ಎಲ್ಲ ಆಯಿತು. ಈಗ ಪೂಜೆ ಎಲ್ಲ ಆದಮೇಲೆ ಈಗ ನಾನು ಆರಾಮಾಗಿ ಕೂತ್ಕೊಂಡು ಫಸ್ಟು ಒಂದು ಲೋಟ ಕಾಫಿ ಕುಡಿಬೇಕು. ಬೆಳಿಗ್ಗೆನೇ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಎಲ್ಲ ತೆಗ್ದು ಆಚೆ ಇಟ್ಟಿದ್ದೀನಿ. ಫ್ರಿಜ್ಜಿಂದ ಏನು ಬೇಕು ಎಲ್ಲ ಬಾತ್ಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಈಗ ಕಾಫಿನ ಕೂಡ ಮಾಡಿಕೊಂಡು ಕುಡಿತಾ ಇದ್ದೀನಿ. ಕಾಫಿ ಕುಡಿದು ಅದಾದಮೇಲೆ ಬಂದು ಟಿಫನ್ಗೆ ಮಾಡ್ಕೊತಾ ಇದ್ದೀನಿ. ಟಿಫನ್ದು ಬಂದು ನಾನು ಫುಲ್ಲು ಏನು ನಿಮಗೆ ವಿಡಿಯೋನ ತೋರಿಸ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಏನು ಮಾಡಬೇಕು, ಯಾವ ಥರ ಮಸಾಲೆ ಹಾಕ್ಕೋತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹಾಗೆ ಹೊಸ ಕುಕ್ಕರ್ನ ಇವತ್ತು ಫಸ್ಟ್ ಡೇ ಬೋಣಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ತುಪ್ಪ, ಒಂಚೂರು ಎಣ್ಣೆ ಎಲ್ಲ ಹಾಕ್ಕೊಂಡು ಮಸಾಲೆ ಅಂದರೆ ಇದು ಪಲಾವ್ ಎಲೆ ಸಾಮಾನೆಲ್ಲ ಇರುತ್ತಲ್ಲ ಅದನ್ನು ಕೂಡ ಎಲ್ಲ ಹಾಕ್ಕೋತಾ ಇದ್ದೀನಿ. ಹಾಗೆ ಈರುಳ್ಳಿ, ಪುದೀನ, ಕರಿಬೇವು ಇದಿಷ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಬಂದು ಮಶ್ರೂಮ್ನ ಕೂಡ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಶ್ರೂಮ್ನ ಕೂಡ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಬಂದು ಮಶ್ರೂಮ್ನ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಕಟ್ ಮಾಡಿಕೊಂಡು ಎಲ್ಲನೂ ಕೂಡ ಮಶ್ರೂಮ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ನ ಹಾಕಿ ಹಾಗೆ ಟೊಮೊಟೊನೂ ಕೂಡ ಹಾಕಿ ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ. ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನನ್ನ ಮಗನಿಗಂತೂ ಮಶ್ರೂಮ್ ಬಿರಿಯಾನಿ ಮತ್ತು ಹೆಸರುಬೇಳೆ ಪಾಯಸ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಸರಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ರಾತ್ರಿ ಏನೋ ಬೈದಿದ್ದೆ, ಅದಕ್ಕೆ ಮುನ್ಸ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಬೇಡ ಬಿಡು, ನಾನು ಲೇಟ್ ಆಗುತ್ತೆ ನೀವು ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪ ಗಾಂಚಲಿ ತೋರಿಸ್ಕೊಂಡು ಹೋದ. ಬರ್ತಾನೆ ಆಮೇಲೆ ಮತ್ತೆ ಮಧ್ಯಾಹ್ನ ಬಂದು ಅದನ್ನೇ ತಿಂತಾನೆ. ಇನ್ನೆಲ್ಲ ರೆಡಿ ಇರುತ್ತಲ್ಲ ಆವಾಗ ಖುಷಿ ಪಟ್ಕೊಂಡು. ನೋಡಿ ಮಸಾಲೆನೂ ಅಷ್ಟೇ ಜಾಸ್ತಿ ಎಲ್ಲ ಮಸಾಲೆ ಏನೂ ಇಲ್ಲ, ಸ್ವಲ್ಪನೇ ಸಿಂಪಲ್ಲಾಗಿ, ಜಾಸ್ತಿ ಮಸಾಲೆ ರುಬ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಇದರ ರೆಸಿಪಿ ಹೇಳಿದ್ನಲ್ಲ ಆಗಲೇ, ಬೇಕು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಪೂರ ವಿಡಿಯೋನ ಒಂದ್ಸರಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹಾಗೆ ಆಗಲೇ ಹೇಳ್ದಂಗೆ ಕಣ್ಣು ದೃಷ್ಟಿ ಬೀಳೋದು ಅಂತ ಅಂತೀನಲ್ವ, ತುಂಬಾ ಕಷ್ಟ, ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ನಾನಂತೂ. ಹಾಗಾಗಿ ಈ ಅನುಷ್ಠಾನನ ನೀವು ಕೂಡ ಮಂಗಳವಾರ, ಶುಕ್ರವಾರ ಇಂಥ ಟೈಮ್ಗಳಲ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಮಗೆ ಒಂಥರ ಸಮಾಧಾನ ಅನ್ನೋದು ಕೂಡ ಸಿಗುತ್ತೆ. ಹಾಗಾಗಿ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟಿಗೆ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡು ಹಾಗೆ ಟ್ರೈ ಮಾಡ್ತೀನಿ. ಆದರೆ ಡೈಲಿ ಇಲ್ಲಾಂದರೆ ವೀಕ್ಲಿ 3 ವೀಡಿಯೋಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಕೊನೆಗೆ ಚೆನ್ನಾಗಿ ಕುದಿಯುವಾಗ ಲಾಸ್ಟಿಗೆ ಇನ್ನೇನು ದಮ್ ಆಗಬೇಕು ಅನ್ನೋವಾಗ ಸ್ವಲ್ಪ ನೀರಿರುವಾಗ ಕುಕ್ಕರ್ನ ಮುಚ್ಚಿ 1 ವಿಷಲ್ ಕೂಗಿಸ್ಕೊಂಡ್ರೆ ತುಂಬಾ ಉದ್ರುದ್ರಾಗಿರೋ ಅಂಥ
ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಮಶ್ರೂಮ್ ಬಿರಿಯಾನಿ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ಬಾತ್ಗಳು ಏನೇ ನಾವು ಮಾಡಿದ್ರು ಅಷ್ಟೇ ಕುಕ್ಕರಲ್ಲಿ ಮಾಡೋವಾಗ ಸ್ಟಾರ್ಟಿಂಗಲ್ಲೇ ಮುಚ್ಚಿ ಇಟ್ಬಿಟ್ರೆ ಎಲ್ಲ ಇದಾಗ್ಬಿಡುತ್ತೆ. ಕೊನೆಗೆ ಬಂದು ನಾನು ಸ್ವಲ್ಪ ಇವಾಗ ಕಸೂರಿ ಮೇಥಿ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಅದು ಒಂದು ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಅಷ್ಟೇ ಈ ಹಂತದಲ್ಲಿ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮತ್ತು ಫುಲ್ಲು ವಿಷಲ್ ಹಾರಿದ ಮೇಲೆ ಓಪನ್ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ಇನ್ನು ಮಶ್ರೂಮ್ ಬಿರಿಯಾನಿ ಎಲ್ಲ ರೆಡಿ ಆಯಿತು. ನನಗೂ ಅಷ್ಟರಲ್ಲಿ ಟೈಮ್ ಆಯಿತು, ಆಫೀಸ್ಗೆ ಹೋಗಿ ಅಲ್ಲೇ ತಿನ್ನೋಣ ಅಂತ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.